ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಭೂಮಿ. ಇಂದು ಸಿದ್ದಲಿಂಗಪುರ ಗ್ರಾಮ ಪಂಚಾಯಿತಿಗೆ ಒಳಪಡುವ ಕೃಷ್ಣರಾಜೇಂದ್ರ ಮಿಲ್ನಲ್ಲಿ ಅಕ್ರಮವಾಗಿ, ಅವೈಜ್ಞಾನಿಕವಾಗಿ, ಕಾನೂನು ಬಾಹಿರವಾಗಿ ಬೃಹತ್ ಆಕಾರದ ಕಟ್ಟಡವನ್ನು ಕಟ್ಟಿರುವವರು ವಿರುದ್ಧ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಕಳೆದ ತಿಂಗಳು 25/3/2025ರಂದು ಸಿದ್ದಲಿಂಗಪುರ ಗ್ರಾಮ ಪಂಚಾಯತ್ ಮುಂದೆ ಮೌನ ಪ್ರತಿಭಟನೆ ಹಮ್ಮಿಕೊಂಡು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡುವುದರ ಮೂಲಕ 10 ದಿನ ಕಾಲಾವಕಾಶ ನೀಡಿ ಎಚ್ಚರಿಕೆ ನೀಡಲಾಗಿತ್ತು. ಮತ್ತೆ ಅದೇ ಸ್ಥಳದಲ್ಲಿ ಕೆಲಸ ಮಾಡುತ್ತಿದ್ದಾರೆ ಎಂದು ಸ್ಥಳೀಯರು ಕರೆ ಮಾಡಿ ತಿಳಿಸಿದರು. ನಾವು ಇಒ, ಪಿಡಿಒ, ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಹಾಗೂ ಮೈಸೂರಿನ ದಂಡಾಧಿಕಾರಿಗಳಾದ ಮಹೇಶ್ ರವರ ಬಳಿ ಮಾತನಾಡಿ ಸಮಯ ನಿಗದಿಪಡಿಸಿ ಇಂದು ಮಧ್ಯಾಹ್ನ 12:30 ನಿಗದಿಯಾಗಿತ್ತು. ಅದರಂತೆ ಆರ್ಟಿಐ ಕಾರ್ಯಕರ್ತರು ಗಂಗರಾಜರವರು ಹಾಗೂ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಆರ್ಟಿಐ ಕಾನೂನು ಪ್ರಕಾರ ಇಒ, ಪಿಡಿಒ, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಮೈಸೂರಿನ ದಂಡಾಧಿಕಾರಿಗಳ ಸಮೇತ ಅಕ್ರಮವಾಗಿ, ಕಾನೂನು ಬಾಹಿರವಾಗಿ, ಕಾನೂನು ಉಲ್ಲಂಘನೆ ಮಾಡಿ ಬೃಹತ್ ಆಕಾರದ ಕಟ್ಟಡವನ್ನು ಕಟ್ಟಿರುವ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡುವ ಮೂಲಕ ಸಂಬಂಧಪಟ್ಟವರಿಗೆ ಸ್ಥಳದಲ್ಲಿಯೇ ಕರೆ ಮಾಡಿ ಎಚ್ಚರಿಕೆ ನೀಡಲಾಗಿದೆ. 2 ದಿನ ಕಾಲಾವಕಾಶ ಕೋರಿದರೂ ಇದಕ್ಕೆ ಸಂಬಂಧಿಸಿದಂತೆ ತಹಶೀಲ್ದಾರ್ ಮಹೇಶ್ ರವರು ಖಡಕ್ ಎಚ್ಚರಿಕೆ ನೀಡಿ ಇಲ್ಲಿಯ ತನಕ ನಮ್ಮ ಗ್ರಾಮ ಪಂಚಾಯತಿಯಿಂದ 20 ಬಾರಿ ನೋಟಿಸ್ ನೀಡಲಾಗಿದೆ. ಅದಕ್ಕೆ ನಿಮ್ಮ ಕಡೆಯಿಂದ ಯಾವುದೇ ರೀತಿಯ ಉತ್ತರ ಬಂದಿಲ್ಲ. ಸೋಮವಾರ ನಿಮ್ಮ ಬಳಿ ಯಾವುದೇ ದಾಖಲಾತಿಗಳು ಇದ್ದರೂ ಸಹ ನಮ್ಮ ಕಚೇರಿಗೆ ತಲುಪಿಸಬೇಕು. ಇಲ್ಲದಿದ್ದರೆ ಮುಂದೆ ಯಾವುದೇ ಮುಲಾಜಿಲ್ಲದೆ ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಇದೇ ಸಂದರ್ಭದಲ್ಲಿ ಸಿದ್ದಲಿಂಗಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಪಿಡಿಒ, ಇಒ ಹಾಗೂ ಮೈಸೂರಿನ ದಂಡಾಧಿಕಾರಿಗಳು ಹಾಗೂ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕರಾದ ರಾಜ್ಯಾಧ್ಯಕ್ಷರು ಡಿಪಿಕೆ ಪರಮೇಶ್ ರವರು, ಆರ್ಟಿಐ ಕಾರ್ಯಕರ್ತರು ಗಂಗರಾಜ್ರವರು ಉಪಸ್ಥಿತಿಯಲ್ಲಿದ್ದರು. ವರದಿಗಾರರು ಜೆಬಿ ದೇವೇಂದ್ರ ಕುಮಾರ್. ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ, ಈ ಬೃಹತ್ ಆಕಾರದ ಕಟ್ಟಡ ಸಿದ್ದಲಿಂಗಪುರ ಗ್ರಾಮ ಪಂಚಾಯತಿಗೆ ಒಳಪಡುವ ಕೃಷ್ಣರಾಜೇಂದ್ರ ಮಿಲ್ಲಿನಲ್ಲಿ ಅಕ್ರಮವಾಗಿ ತಲೆ ಎತ್ತಿರತಕ್ಕಂಥ ಕಟ್ಟಡ. ಯಾವುದೇ ರೀತಿ ಸರ್ಕಾರದ ಗ್ರಾಮ ಪಂಚಾಯತಿಯಿಂದ ಅನುಮತಿ ಪಡೆದೇನೆ 7 ಅಂತಸ್ತಿನ ಕಟ್ಟಡವನ್ನು ಕಟ್ಟಿ ಕಾನೂನನ್ನು ಉಲ್ಲಂಘನೆ ಮಾಡಿದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೈಸೂರು ಯದುವೀರ ದತ್ತ ಒಡೆಯರು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಸಂಸದರನ್ನ ಒಳಗಡೆ ಬಿಡದೇನೆ ಅವರಿಗೆ ಅವಮಾನಿಸಿದರು. ಇವತ್ತು ನಾವು ಮೈಸೂರಿನ ದಂಡಾಧಿಕಾರಿಗಳು, ಇಒ ಸಾಹೇಬರು ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಪಿಡಿಒ ಎಲ್ಲ ಕಾನೂನಾತ್ಮಕವಾಗಿ ಒಗ್ಗಟ್ಟಾಗಿ ಇವತ್ತು ಅಲ್ಲಿಗೆ ಹೋಗಿ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದೇವೆ. ಕಾನೂನು ಉಲ್ಲಂಘನೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ನಾವು ಭೇಟಿ ಕೊಟ್ಟಿದ್ದೇವೆ. ಮುಂದೆ ನೀವೇ ನೋಡಿ. ದೊಡ್ಡ ಬಿಲ್ಡಿಂಗ್ ಕಟ್ತಾ ಇದ್ದೀರಿ, ಕಾನೂನು ಏನು ಗೌರವ ಇಲ್ವಾ? ರೆಸ್ಪೆಕ್ಟ್ ಇಲ್ಲ. ಈಗ 3 ಸತಿ ಹಾಕಿದ್ರೆ 3 ಸತಿ ಮಾಡ್ತೀವಿ. ನಮ್ಮ ಪರ್ಮಿಷನ್ ಇದ್ರೆ ಓಪನ್ ಮಾಡಿದ್ರೆ 100% ನಾನು ಏನು ಮಾಡ್ತಾರೆ ಕಾನೂನು ಬದ್ಧವಾಗಿ ಮಾಡ್ತೀವಿ. ಇಲ್ಲ ನಾನು ಮಾಡ್ತೀನಿ, ಕಾನೂನು ಪ್ರಕಾರನೇ ಮಾಡ್ತೀನಿ. ಕಾನೂನು ಬಾಹಿರ ಯಾವತ್ತೂ ಮಾಡಿಲ್ಲ. ಕಾನೂನು ಬಾಹಿರ ಮಾಡಿರ್ತಕ್ಕಂಥದ್ದು ನೀವು. ನೋಟಿಸ್ 20 ನೋಟಿಸ್ ಕೊಟ್ಟಿದ್ದಾರೆ. ಪಿಡಿಒ ನೋಟಿಸ್ಗೆ ಏನು ಬೆಲೆ ಕೊಟ್ಟಿದ್ದೀರಿ ನೀವು? 20 ನೋಟಿಸ್ ಕೊಟ್ಟಿದ್ದಾರೆ. 20 ನೋಟಿಸ್ಗೆ ಲೈಸೆನ್ಸ್ ಕೊಟ್ಟಿದ್ದಾರೆ. ನೀವು ಇಷ್ಟ ಬಂದಾಗೆಲ್ಲ ಇಟ್ಕೊಂಡು ನೋಟಿಸ್ ಕೊಟ್ಟರು ರಿಸೀವ್ ಮಾಡಿದ್ರೆ ವಾಪಸ್ ಕಳಿಸ್ತೀರಿ ನೀವು. ಕಾನೂನು ಏನು ಗೌರವ ಇದೆ ನಿಮಗೆ? ಈಗ ಒಂದು ಮಾತು ನಿಮ್ಮ ಹೆಸರೇನು? ನಿಮ್ಮ ಹೆಸರನ್ನು ಹೇಳಿ. ಅಲ್ಲ, ಒಂದು ನಿಮಿಷ, ನಿಮ್ಮ ಹೆಸರನ್ನು ಹೇಳಿ. ಸೂಪರ್ ಕಂಪ್ನಿ ತಾವೇನಾಗಿದ್ದು ಹೇಳಿ. ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ ನಾನು. ತಹಶೀಲ್ದಾರ್ ಆಗಿ ನಾನು ಎಲ್ಲ ಕೆಲಸ ನಾನು ಈ ಊರೆಲ್ಲ ಬಿಟ್ಟು ಬಂದಿದ್ದೀವಿ. ಇಲ್ಲಿಗೆ ನಾವು ಬಿಟ್ಟು ಬಂದಿದ್ದೀವಿ ಅಂದರೆ ಕೇಳಿಸ್ಕೊಡ್ರಿ. ನೀವು ಬಂದು ಕೆಲಸ ಕ್ಲಿಯರ್ ಮಾಡೋದು ಬಿಟ್ಬಿಟ್ಟು ನಾವು ಸ್ಪಾಟಿಗೆ ಬಂದಿದ್ದೀವಿ ಅಂದರೆ ವಿಚಾರ ತುಂಬ ಗಂಭೀರ ಆಗಿದೆ ಅಂತ. ಈ ಗಂಭೀರ ವಿಚಾರ ಇಟ್ಕೊಂಡು ನಾವು ಆರೋಪಕ್ಕೆ ಇಟ್ಕೊಂಡು ನಾವು ನಮ್ಮ ಕೆಲಸ ಮಾಡಲಿಕ್ಕೆ ಆಗಲ್ಲ. ಸೋಮವಾರ ಬರಲಿಲ್ಲ ಅಂತಂದರೆ ಸೋಮವಾರ ಕೆಲಸ ಮತ್ತೆ ನಾವು ಬಂದಿದ್ದೀವಿ. ಸೋಮವಾರ ಇಲ್ಲಿಂದ ಕೆಲಸ ಮಾಡ್ತಾರೆ. ಸ್ಟಾಪ್ ಮಾಡಿ ಎಲ್ಲ
ಗಾಡಿ ಸೇರಿನ ಕೆಳಗೆ ವಸ್ತುಗಳೆಲ್ಲ ಜಪ್ತಿ ಮಾಡಬೇಕು, ಎಲ್ಲರೂ ಜಪ್ತಿ ಮಾಡಿ ಅವ್ರನ್ನ ಬಂಧಿಸಬೇಕು. ಕೆಲಸನೇ ಮಾಡ್ತಲ್ಲ ಅಂತ ಹೇಳಿದ್ರೆ ಎಲ್ಲ ಜನ ಮೇಲೆ ರಾತ್ರಿ ವಿಡಿಯೋ ಕಾಲ್ ಮಾಡಿ ತೋರಿಸ್ತೀನಿ ಅವ್ನಿಗೆ. ಎಲ್ಲ ನಡೀತಾ ಇದೆ ಅಂದ್ರೆ ಇಂಥ ಪವರ್ಫುಲ್ ಅಧಿಕಾರಿಗಳಾಗಿದ್ದ ಇಷ್ಟು ಮಟ್ಟಿಗೆ ನಡೆದಿದೆ ಅಂದ್ರೆ ನಾವು ಎಲ್ಲ ತಗ್ಗಿಸ್ಬೇಕು. ಯಾರು ಸರ್ ಇಲ್ಲ ಸರ್ ಇವ್ರು ಹೇಳಿದ್ದು ಕಾಮಗಾರಿ ಮಾಡಲಿಲ್ಲ ಅಂತ ಅವನು ಇವಾಗ ಹೇಳ್ತಾನೆ ಈಗ ನಾವು ಮಾಡ್ತಾ ಇಲ್ಲ ಸರ್ ಅದನ್ನ ಈಗ. ಮೊಬೈಲ್ ಲೊಕೇಶನ್ ಒಳ್ಳೆ ನೀರನ್ನು ಎಲ್ಲ ಕಾಲ ಎಲ್ಲ ಬಂದ್ ಮಾಡಿ. ಇಟ್ಕೊಳ್ಳಿ ಮೊಬೈಲ್ ಕ್ಲೀನಾಗಿ ಹಾಕ್ಸ್ಬೇಡಿ. ಮೂರು ಸಂಜೆ ಬಾಗ್ಲಾಕಿದ್ದೀನಿ ಈಗ ಹಾಕಿದ್ದೀನಿ ನೀವೆಲ್ಲವ್ರು ಗೆಳೆಯರು ಕುಂಬಾರ ಕೊಪ್ಪಳಾಗಿ ಇದ್ಕೊಂಡು ಸಾಂಸ್ಕೃತಿಕ ನಗರದವರಾಗಿ ಇದ್ಕೊಂಡು ನಮ್ಮವರೇ ಆಗಿದ್ಕೊಂಡು ನಮ್ಮ ರಾಜ್ಯದ ತಲೆ ಹೋಗಿದ್ರು ಸಹ ನೀವು ಏಳಿಗಳಿಗೆ ಕೆಲಸ ಮಾಡ್ಬೋದ ಬೆಂಬಲ ನಿಮಿಷ ನಮಗೂ ಗೊತ್ತಿಲ್ಲ ಇವೆಲ್ಲ, ನಮಗೂ ಗೊತ್ತಿಲ್ಲ. ನಮಗೂ ಗೊತ್ತಿದ್ರೆ ಕೆಲಸ ನೋವಾಗಲ್ವಾ? ಅದಲ್ಲ ಒಂದು ನಿಮಿಷ ಸರ್, ನಮಗೂ ಗೊತ್ತಿಲ್ವಲ್ಲ. ಪರ್ಮಿಷನ್ ಗ್ರಾಮ ಪಂಚಾಯತಿಯಿಂದ ಪರ್ಮಿಷನ್ ತಗೊಳ್ಳೋದು ಹೆಂಗ್ ಮಾಡಕ್ಕೆ? ಅಲ್ಲ ಗ್ರಾಮ ಪಂಚಾಯತ್ ಕೆಲಸ ಮಾಡಿ ಬೀಗ ಹಾಕ್ಸಿ ಗೆಳೆಯರು ಬೀಗ ತಗೋಬರ ಕೇಳಿ. ಅಧ್ಯಕ್ಷರೇ ನೀವೆಲ್ಲ ಕೂಗುಡಿದ ಬೀಗ ಹಾಕ್ಸಿ ಎಲ್ಲಾರನ್ನೂ ಕರೆದ್ಬಿಟ್ಟು ಬೀಗ ಹಾಕ್ಸಿ. ಈಗ ಹಾಕಿ ಹೋದ್ರು ಕೂಡ ಹಾಕ್ಬಿಟ್ಟು ಈಗ ಬೀಗ ಓಪನ್ ಮಾಡಿ ಅವರು ಸೋಮವಾರ ಗಂಟೆ ಕಾಲಾವಕಾಶ ಕೊಡಿ. ಕೆಲಸ ಮಾತ್ರ ಯಾರು ಮಾಡ್ಬೇಡಿ ಗೆಳೆಯರೆ. ಏನ್ ಗೆಳೆಯರೆ ನೀವು ಕುಂಬಾರ ಕೊಪ್ಪಳು ಎಂತ ಹೆಸರುವಾಸಿ ಆದಂತ ಸ್ಥಳ ಮಾಡೋದು. ಎಲ್ಲರೂ ಸೀಲ್ ಮಾಡಿಸೋದು ಅನೈತಿಕವಾಗಿ ಅಕ್ರಮವಾಗಿ ಕಾನೂನು ವಿರುದ್ಧವಾಗಿ ಮಾಡಿದ ಮೇಲೆ ನೀವು ಕಾನೂನು ತಗೋಬೇಕು ಸರ್. ನಮ್ ಕೈ ಕೊಡಿ ಸರ್, ಬನ್ನಿ ಸರ್, ನಿಮ್ ಜೊತೆ ಎಷ್ಟು ಜನ ಬೇಕು ಸರ್? ಇಡೀ ಮೈಸೂರು ಜನ ಎಲ್ಲ ಕಳಿಸ್ಲಾ? ನಿಮ್ಮ ಬೆಂಬಲವಾಗಿ ನಾವು ನಿಂತ್ಕೊಳ್ತೀವಿ. ಇಂಥ ಅಕ್ರಮ ಅನ್ಯಾಯ ಮಾಡೋರ ವಿರುದ್ಧ ಕಾನೂನು ಕ್ರಮ ಅವ್ರು ಜೈಲ್ ಕಮ್ಮಿ ಅನಿಸ್ಬೇಕು. ಸೋಮವಾರ ತನಕ ಟೈಮ್ ಕೊಡಿ. ಇಂಥ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಿಗೆ ಅವಮಾನ ಅಲ್ವಾ? ಸೋಮವಾರ ತನಕ ಟೈಮ್ ಕೊಡಿ. ಸೋಮವಾರ ಬರ್ಲಿ, ಕೆಲಸ ಯಾವ್ದು ಮಾಡ್ಬೇಡ್ರಿ. ಸೋಮವಾರ ಬರ್ಲಿ, ನಮ್ಮ ಕಡೆಯಿಂದ ಎಲ್ಲ ಓಕೆ ಆಗಿ ಕೊನೆಗೆ ಪಂಚಾಯತಿಯಿಂದ NOC ಇದ್ರೆ ಕೆಲಸ ಶುರು, ಅಲ್ಲಿ ತನಕ ಶುರು ಮಾಡಬೇಡ್ರಿ. ಕೆಲಸ ಏನೋ ಶುರು ಮಾಡ್ತೀವಿ. ಇನ್ನೊಂದ್ಸಲ ನಾವು ಬಂದ್ರೆ 100% JCB ಸಮೇತ ಬರ್ತೀವಿ. ಏನೇನು ಡೆಮಾಲಿಷ್ಮೆಂಟ್ ನಮಗೆ ಗೊತ್ತಿಲ್ಲ. ಈಗ ನಾವು ದಿನ ಬೆಳಗಾಯ್ತು ಅಂದ್ರೆ ಅಧಿಕಾರಿಗಳು ಬೈತೀವಿ. ಯಾಕೆ ಬೈತೀವಿ? ಇಂಥ ಕೆಲಸ ನಡೀತಿದೆ ಅಂತ. ನಿಮ್ಮಂತವ್ರನ್ನ ಬೆಂಬಲ ಕೊಡ್ತೀವಿ ಅಂದಮೇಲೆ ನೀವು ಯಾವ್ದಕ್ಕೂ ಕೂಗಬೇಡಿ. ಈಗ ಅವನು ಸೋಮವಾರ ದಿವಸ ಬರ್ತೀವಿ ಅಂತ ಹೇಳಿದಾನೆ. ಸೋಮವಾರ ತನಕ ಟೈಮ್ ಕೊಡೋಣ. ಸೋಮವಾರ ಕೊಡ್ಲಿಲ್ಲ ಅಂತಂದ್ರೆ ಸೋಮವಾರ ಏನು ಕಾನೂನು ಪ್ರಕಾರ ಮಾಡೋಣ ಅಷ್ಟೇ. ಅಧ್ಯಕ್ಷರೇ, ಇಡೀ ನಿಮಗೆ ಓಟ್ ಹಾಕಿರ್ತಕ್ಕಂಥ ಮತದಾರ ಬಂಧುಗಳನ್ನೆಲ್ಲ ಸೇರಿಸಿ ನಿಮ್ಗೆ ಓಟ್ ಹಾಕಿರೋ ಜೀವನ ಮಾಡ್ಲಪ್ಪ. ಇಲ್ಲಿ ಎಲ್ಲಿಂದೆಲ್ಲ ಬಂದವ್ರು ಜೀವನ ಮಾಡೋದು ಬೇಡ. ಅಷ್ಟೇ. ಯಾವುದೇ ಕಾರಣಕ್ಕೂ ಇಂಥ ಕ್ರಿಮಿಗಳಗ ಇಂಥ ಅಕ್ರಮವಾಗಿ ಏನ್ರಿ ಮಹಾರಾಜರು ತಲೆ ನಿಲ್ವಲ್ರಿ. ಮಹಾರಾಜರ ತಲೆ ಆಗಿದೆ. ಬಂದಿದ್ದೀವಿ ನಾವು ನೋಡಪ್ಪ. ಕ್ಲೀನ್ ಆಗ್ಬೇಕು, 2 ದಿವಸ ಕ್ಲೀನ್ ಆಗ್ಬೇಕು.